ಓಹೋ ತಾಯಮ್ಮ, ಏನವ್ವ ಏನ ಮನೆ ಗಂಟು ಬಂದ್ಬಿಟ್ಟಿದೀಯಲ್ಲ, ಏನ್ ಸಮಾಚಾರ? ಹುಸಿ ಮಾತಾಡ್ಬೇಕಾಗಿತ್ತು ಕಣಮ್ಮ, ಅದಕ್ಕೆ ಬಂದೆ. ಏನವ್ವ ಅದೇನ್ ಮಾತಾಡ್ತಾಯಿ? ಅಲ್ಲ ಕಣಮ್ಮ, ಯಾಕಮ್ಮ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು? ಏನು ಹೇಳ್ತಾ ಇದ್ದಿ ಮಗ? ನಾನೇನ್ ಮಾಡ್ದೆ? ಸಂತುವೆ ನಮ್ಮ ಮನೆ ಕೂತ್ಕೊತಿದ್ದಲ್ಲ ನೀನು. ಎಷ್ಟೊತ್ನಲ್ಲೂ ನಿನ್ನ ನಮ್ಮ ಮನೆ ಬರ್ತಿದ್ದೆ ತಾನೆ? ದಿಟ್ವೆಯ ಇಲ್ಲ ಅಂತ ಹೇಳುದ್ನ. ಅಲ್ಲ ಕಣಮ್ಮ, ನಿನ್ ಕುಟಿ ಹಂಗೆ ಹೇಳ್ಬೇಕು ಕಾಣೆ, ನನ್ಗೆ ಗೊತ್ತಾಯ್ತಿಲ್ಲ. ಯಾರು ಗೊತ್ತಿರೋ ನಮ್ಮ ಮನೆತಕ್ಕೆ? ಯಾಕೆ ಮಗ, ಯಾಕೆ ಹಿಂಗಂತ ಕೇಳ್ತಾ ಇದ್ದೀಯೇ? ಕೇಳ್ದಷ್ಟು ಹೇಳು ನೀನು. ಎಷ್ಟೊತ್ತಲ್ಲಿ ನಿನ್ನ ಮನೆ ಕುಣ್ಸ್ಕೊಂಡಿರ್ತಿಲ್ವಮ್ಮ ನೀನು? ಎಷ್ಟೊತ್ತ ಅಲ್ಲೇ ಇರ್ತಿಲ್ವಮ್ಮ? ಯಾರು ಗೊತ್ತಿದ್ರೆ ಹೆಂಗೆ ಅಂತ ಕೇಳಕ್ಕೆ ಅಂತ ಬಂದೆ ನಾನು. ಏನು ವಿಷಯ ಅಂತ ಹೇಳಿ ಮಗ, ಆಮೇಲೆ ನಾನು ಹೇಳ್ತೀನಿ. ಅದೇ ಕಣಮ್ಮ, ನನ್ನ ಸೊಸೆ ಬಸ್ರಿ ಆಗವಳೆ. ಬಸ್ರಿ ಆಗಿದ್ದಾಳ, ಆದ್ರೆ ಅಲ್ಲಿ ಬಿಡು, ಒಳ್ಳೆ ಸುದ್ದಿನೇ ಅಲ್ವಾ ಅಮ್ಮ? ಏನೋ ಅದೇ ಕಣಮ್ಮ, ಅವಳು ತಿನ್ನಕ್ಕೆ ಇಸ್ಕೊಂಡು ನೀನು ಏನೋ ಅವಳು ಭಾಳ ಸಹಾಯ ಮಾಡಿದ್ದೀನಿ. ನೀನು ಸಿಕ್ಕಾಕೊಂಡ್ರೆ ಮಾತ್ರ ನೀನು ಸೊಸೆ ಮಗನಿಗೆಲ್ಲ ಹೇಳ್ಬಿಟ್ಟು ಚಂದಾಗ ಉಗಿಸ್ಬಿಡ್ತೀನಿ ನಿನಗೆ. ನಾನು ಸುಮ್ಮನೆ ಬಿಡೋ ಮಗಳಂತೂ ಅಲ್ಲ ನಾನು. ಒಳ್ಳೆ ಮಾತ್ರ ಒಪ್ಕೊಬಿಡು, ಯಾರು ಮಾತಾಕ್ ಬರ್ತಿರು ಅಂತ. ನೀನು ತಿನ್ನಕ್ಕೆ ತಂದು ಕೊಟ್ರೆ ಸಾಕು ನಿನಗೇನು. ಇದೇನವ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು? ನಾನು ಏನು ಅನ್ಕೊಂಡಿದ್ದಿ, ತಲೆ ಹಿಡ್ಕಿ ಅನ್ಕೊಂಡಿದ್ದೀಯಾ ನೀನು? ಅಲ್ದರೆ ಎಷ್ಟೊತ್ತಂದ ಮನೆ ತಗಿರ್ತಿದ್ದೆ ತಾನೆ. ಈಗ ನಾನು ಸೊಸೆ ಬಸ್ರಿ ಆಗಿದ್ದಾಳಂತೆ. ನನ್ನ ಮಗ ಒಂದು ದಿವ್ಸಳು ಮುಟ್ಟೆ ಅಂತಲ್ಲ, ಹೆಂಗೆ ಬಸ್ರಾದ್ಲಮ್ಮ? ಹೆಂಗೆ ಬಸ್ರಾದ್ಲು ಹೇಳು? ಮಾತೆ ಸಾಕು ಹೋಗ್ಬಿಡ್ತಿದ್ದೆ ನೀನು. ನೀನು ಸೊಸೆ ಒಳ್ಳೆವಳು, ಒಳಗಿಂದ ಈಚೆಗೆ ಬರೋಕಿಲ್ಲ ಅಂತ. ಒಳಗಿಂದ ಈಚೆಗೆ ಬರ್ದವಳು ಇಲ್ಲ, ಇಲ್ಲಿಂದ ಯಾರು ಒಳಗೆ ಹೋಗಿರ್ಬೇಕು. ಏನಂತ ಸರಿಯಾಗಿ ಹೇಳಿ ನೀನು. ವಾ ಹೇಳ್ಬಿಡ್ತೀನಿ ಕೇಳ್ಕೊ. ಅವ್ರ ಊರಿಂದ ಒಂದು ಪಟೇಲ್ ಅಪ್ಪನ ಮನೆಗೆ ಕೆಲ್ಸಕ್ಕೆ ಸೇರ್ಕೊಂಡಿಲ್ವಾ? ನಾಗರಾಜ ಕಣವ್ವ, ಅವ್ನ ಮುಂಡೆ ಮಗ್ನೇಯ. ಇವಳು ನಿನ್ನ ಸೊಸೆ ಸರಿ ಇಲ್ಲ ಕಂತಾಯಿ. ನನಗೆ ಮೊನ್ನೆ ದಿವಸ ಗೊತ್ತಾಗಿರೋ ವಿಷಯ. ಹೆಂಗೆ ಹೇಳನೆ ಅನ್ಕೊಂಡು ನಾನುವೇ ಕಾಲ ಬರಲಿ ಹೇಳೋದು ಅನ್ಕೊಂಡು ಸುಮ್ಮನಿದ್ದೆ ಕಣವ್ವ. ಆ ಮುಂಡೆ ಮಗ ಬಂದರೆ ಊಟಕ್ಕೆ ಕೊಡ್ತೀನಿ ಒಳಗೆ ಕಣಮ್ಮ. ಯಾರು ಬಂದರೆ ಹೇಳಮ್ಮ, ಧೂಳಲ್ಲೇ ಮನೆ ಒಳಗೆ ನುಗ್ತಾರೆ. ಅವ್ರ ಕಾಲು ನೀರು ಕೊಡ್ತೀನಿ ಅಂದ್ಬಿಟ್ಟು ಹೇಳಿದ್ಲವ್ವ. ನನಗೇನು ಗೊತ್ತು ಇಂಥ ಗುರ್ಸಟ್ಟಿ ಇವಳು ಅಂತ. ಆಯಿತು ಕಣವ ಅಂತ ನಾನು ಅಂದ್ಕೊಂಡೆ ತಾಯಿ. ನಾನು ಒಳಿಕೆದ್ದು ಹೋಗಿ ನೋಡಿತಿಲ್ಲ ಸರಿಯಾ. ಅವರು ರೈದ ಏನೋ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳು ಇರಬೇಕೇನೋ, ಅಂತಂದಿರು ಇರಬೇಕೇನೋ, ಅದಕ್ಕೆ ಈ ಪಾಟಿ ಆಸೆ ಮಾಡ್ತಾಳೆ ಅವನ್ನ ಅಂತ ನಾನು ಅಂದ್ಕೊಂಡಿದ್ದೆ ತಾಯಿ. ಅವನು ಮಧ್ಯಾಹ್ನ ಹೊತ್ತು ದಿನವಾಗ್ಲೂ ಬರೋನು ಕಂತಾಯಿ. ದಿನ ಬರೋನು. ಇರೋದು ಹೇಳ್ಬೇಕು, ಇಲ್ದವುದೆಲ್ಲನೂ ಮಾತಾಡಬೇಡ್ದು ಅವ್ವ. ದಿನ ಬರೋನು ಕಂತಾಯಿ. ಬಂದ್ಬಿಟ್ಟು ಇರೋನು ಒಂದು ಅರ್ಧ ಗಂಟೆ 1 ಗಂಟೆ ಇರೋನು. ಊಟ ಉಣ್ತಿದ್ದ ಅಂತಿದ್ಲು. ನನಗೆ ಏನವ ಪತ್ತೆ ಮಾಡಾನೆ, ಅಷ್ಟು ಒಳ್ಳೆಯೊಳಂಗಿದ್ಲಲ್ಲ, ನಾನು ಹೆಂಗೆ ಪತ್ತೆ ಮಾಡಾನೆ ನನಗೇನು ಗೊತ್ತು. ಮೊನ್ನೆ ದಿವಸ ನಾನು ಹೋಗ್ಬಿಟ್ಟು ತಾಯಿ ಉಣ್ಣಕ್ಕೆ ಇಕ್ಕಿದ್ಲು. ಇಟ್ಟ ನೀರು ಮಡಗ್ನಿಲ್ಲ, ನೀರು ಕುಡಿಯೋಕೆ ಅಂತ ಹೋದಾಗ ನೋಡಿದೆ ತಾಯಿ, ಇಬ್ರೂ ತಪ್ಕೊಂಬನಿದ್ರು ಕಣವ್ವ. ನಾನೇ ಗಾಬರಿ ಆಗೋಯ್ತು ನನಗೆ. ಅಯ್ಯೋ ಗೂಡ್ಸಟ್ಟಿ, ನಿಂತೆ ಬುದ್ಧಿ ಕಲ್ತಿದೆಯಲ್ಲ ನೀನು, ನಿನ್ನ ಬಾಯಲ್ಲಿ ಮಣ್ಣಾಕ. ನಿಮ್ಮ ಅತ್ತೆ ನಿಮ್ಮ ಮಾವ ಅಷ್ಟು ಮಾನಿಷ್ಟ್ರು ಅಂತೇಳಿ ನಿನ್ನಂತ ಗುಡ್ಸಟ್ಟಿ ಸಿಕ್ಕವಳಲ್ಲ ಸೊಸೆ ಆಗಿ ಅಂದ್ಬಿಟ್ಟು ನಾನು ಬೋದ್ಬಿಟ್ಟೆ ತಾಯಿ. ನೀನು ಕೊಟ್ಟು ಮುಚ್ಕೊಂಡೇನು ಇರೋದು ಮಾತಾಡಬೇಕು, ಇಲ್ಲದೆಲ್ಲನೂ ಮಾತಾಡಬೇಡ್ದವ್ವ. ಹಾಗೆ ಆವಾಗ ಹಂಗಂದೆ. ಆಗ ಅವನು ಇಬ್ಬರು ಸೇರ್ಕೊಂಡು ತಾಯಿ ಹೇಳ್ತೀನಿ ನಾನು, ನಿಮ್ಮ ಅತ್ತಿಗೆ ಹೇಳ್ತೀನಿ ಅಂದ್ಕೊಂಡು ದೇವ್ರ ಅನ್ಬೇಕನ್ನವ. ನಾನು ಸುಳ್ಳು ಹೇಳೋಕ್ಕಿಲ್ಲ ತಾಯಿ. ನೀನು ನನ್ನ ಮಗಳಿಗಿಂತ ಹೆಚ್ಚಾಗಿ ನನಗೆ ಉಣ್ಣಕ್ಕಿಕ್ಕಿದ್ದಿ. ಎಷ್ಟೋ ದಿವಸ ನಾನು ಅದನ್ನ ಮರೆಯಕ್ಕಿಲ್ಲವ. ನಾನು ಸಾಯ ಗಂಟ್ಲುವೆ ಉಪ್ಪು ತಿಂದು ಮನೆ ಮುಪ್ಪಿರೋ ಗಂಟ್ಲುವೆ ಮುಪ್ಪರ ಗಂಟ್ಲು ನೆನಿ ಅಂತ ಗಾದಿ ಶಾಸ್ತ್ರ ಹೇಳವ್ರೆ. ನನಗೆ ಕೋಪ ಹತ್ಬಿಟ್ಟು ನಿಮ್ಮ ಅತ್ತಿಗೆ ನಾನು ಹೇಳ್ತೀನಿ, ನಿಮ್ಮನ್ನ ಬಿಡೋಕ್ಕಿಲ್ಲ ಅಂದ್ಬಿಟ್ಟು ತಾಯಿ ಗೊತ್ತಾಯಿದ್ನ. ಆಗ ನಾಗರಾಜನ ಇವಳು ಸೇರ್ಕೊಂಡು ಮತ್ತಂದ್ಬಿಟ್ಟು ಕತ್ರ ಸಾಕ್ತೀವಿ ಅಂತ ನಿಂತಿದ್ರು ಕಣವ. ಯಾಕೆ ನಾನು ಅವತ್ತಿಂದ ನಿಮ್ಮ ಮನೆ ತಗೆ ಬರ್ತಿದ್ದಿಲ್ಲ. ನಾನು ಏನಾರೇ ಅನ್ಕೋತಾರೆ, ಇದ್ದಕ್ಕಿದ್ದಂಗೆ ಬರೋದು ಬಿಟ್ಬಿಟ್ಟು ಅನ್ಕೋತಾರೆ ಅಂದ್ಬಿಟ್ಟು ನನ್ಗಳ್ಗಂಗೆ ಗೊತ್ತಿದ್ದು ಅಟ್ಬಿಟ್ರೆ ಇನ್ನೇನು ಇಲ್ಲಕ್ಕಂತಾಯಿ. ಸರಿ ಇಲ್ಲಕ್ಕಂತಾಯಿ, ನೀನು ಸೊಸೆ ಸರಿಯಿಲ್ಲ. ಅವಳನ್ನ ಭಾಳ ಸಭ್ಯಸ್ತೆ ಮಾನಿಷ್ಠೆ ಅನ್ಕೊಂಡಿದ್ದೆ. ಅವಳು ಸರಿ ಇಲ್ಲ ಕಣವ್ವ. ಆ ವಿಷಯ ನನಗೆ ಗೊತ್ತಾಯ್ತು. ಆ ತಾವಿಂದ ನನಗೆ ಮೊನ್ನೆ ದಿವಸದಿಂದ ನನಗೆ ಕೈ ಕಾಲು ನಡ್ಗತ್ಕೊಂಡು ಚಳಿ ಜ್ವರ ಬಂದ್ಬಿಟ್ಟವೆ. ಯಾವ ಊತದಲ್ಲಿ ಯಾವ ಆವವೆ ಅಂತ ಕಂಡಿಡ್ಯದವ್ವ. ಹಾಕಿಲ್ಲಕ್ಕಂತಾಯಿ, ಹಾಕಿಲ್ಲ ನಿಜಕ್ಕೂ ಕೈಗಳು ನಡ್ಗತ್ಕೊಂಡು ಚಳಿ ಜ್ವರ ಬಂದು ಮನೆಗೆ ಬಿಟ್ಟಿದ್ದೆ ಕಣವ್ವ. ಇಷ್ಟ ಆಯಿತು. ಅದು ಬಿಟ್ರೆ ನಾನು ಉಂಡು ಮನೆಗೆ 2 ಬಗೆ ಹೇಳಲ್ಲವ್ವ. ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಸರಿಯಾ. ಇಷ್ಟ ಆಯ್ತು. ನನಗೇನು ಗೊತ್ತು, ನಮ್ಮ ಊರ ಅವ್ನು ಬಂದವನೇ, ಅವ್ನಿಗೆ ಉಣ್ಣಕ್ಕಿಕ್ತೀನಿ ಅಂದ್ಕೊಂಡು ಅವಳು ಹೋದ್ರೆ ನಾನು ಕಂಡಿದ್ದಾನವ್ವ. ಉಣ್ಣಕ್ಕಿಕ್ತವಳೆ ಅಂತ ನಾನು ಅಂದ್ಕೊಂಡೆ. ಆದರೆ ಈ ಕೆಲಸ ಮಾಡವ್ರೆ ಅಂತ ನನಗೆ ಗೊತ್ತಿತ್ತ. ಹೇಳಿ ನೀನೇ ನೋಡಮ್ಮ. ನೋಡಿ ಅಂತ ಮನೆ ಹಾಳು ಮುಂಡೆ. ನನ್ನ ಮಗ ಮುಟ್ಟಕ್ಕೆ ಹೋದ್ರೆ ರಥ ಮಾಡ್ತೀನಿ, ಅದೇನು ರಥ ಮಾಡಬೇಕು ನಾನು, ಮುಟ್ಟಬೇಡ ಅಂತ ಅಂದ್ಲಂತೆ ಕಣಮ್ಮ. ಹಂಗಂದ್ಮೇಲೆ ಇವನು ಇಷ್ಟೆಲ್ಲ ಜೀವನದಲ್ಲಿ ಇಷ್ಟೆಲ್ಲ ನೊಂದಿನಿ ಬೆಂದಿನಿ. ಆಯಿತು, ಅವಳು ಯಾವಾಗ ನಗಿತಾ ಬತ್ತಾಳೋ ಆಗಲೇ ನಾವು ಸಂಸಾರ ಶುರು ಮಾಡೋದಂತ ನಾವು ಅನ್ಕೊಂಡು ಸುಮ್ಮನಾಗವನೇ. ಇವತ್ತು ನೆನೆ ಸಂದೇಲಿ ಬಸ್ರಿ ಅಂತ ಅವಳು ವಾಂತಿ ಮಾಡ್ಕೊಂಡಾಗ ಪಂಡಿತರು ತೋರಿಸಿದ್ಕೆ ಅವರು ಬಸ್ರಿ ಅಂತ ಹೇಳಿದ್ರಲ್ಲ. ಆಗ ಬಂದಷ್ಟು ಅವ್ನಿಗೆ ಹೇಳ್ದೆ ಹಿಂಗಂತೆ ಕಲ ಅಂತ. ಹೇಳ್ದಕ್ಷಣ ಏನೊಳ ಹಿಡ್ದ್ಬಿಟ್ಟ. ನಾನು ಇನ್ನೊಳ್ಳೆ ಮುಟ್ಟುವಿಲ್ಲ ಕಣವ. ಅದು ಹೆಂಗವ ಬಸ್ರಾದ್ನು ಹಂಗೆ ಹಿಂಗೆ ಅಂದ್ಬಿಟ್ಟು
ಹೊಸಿ ಹೇಳಿಲ್ಲ ಕಣಮ್ಮ ಇಂಥ ಮುಂಡ್ಯಾರ ನಾನು ತಂದ್ಬಿಟ್ಟು ನಮ್ಮ ಮನೆ ಹಾಳು ಹೋಯ್ತಾ ಕೂತದಲ್ಲಮ್ಮ ನಮ್ಮ ಮನೆ ಯಾಕೆ ಹೋಯ್ತಾ ಕೂತದೆ ಆ ಗುರ್ಸಟ್ಟಿ ಸೊಸಿಲಿಂದ ಅರ್ಧ ಹದ್ಗೆಟ್ಟು ಹೋದ ನನ್ನ ಮಗ ಇವತ್ತು ಹೆಂಗೋ ಅವಳು ಸುದ್ದಿಗೆ ಹೋಗಿಲ್ಲ ಅವಳು ಆದಿಗೆ ಹೋಗ್ದಾನೆ ಹೆಂಗೋ ಬಾಟ ಮಾಡ್ಕೊಂಡು ಹೆಂಗೋ ಇದ್ದ ಕೆಲಸ ಕೇಮೆ ಮಾಡ್ಕೊಂಡು ಇವತ್ತು ಈ ಮುಂಡೆ ಬಂದು ಸೇರ್ಕೊಬಿಟ್ಟು ಇವತ್ತು ನಮ್ಮ ಮನೆ ಹಾಳು ಮಾಡಿಸ್ಬಿಟ್ಲಲ್ಲಮ್ಮ ನಮ್ಮ ಮನೆ ಗುರ್ಸಿ ಗುಂಡಂತರ ಮಾಡ್ಬಿಟ್ಲಲ್ಲಮ್ಮ ಮನೇಲಿ ನೆಮ್ಮದಿಲ್ದಂಗೆ ಮಾಡ್ಬಿಟ್ಟಾಳೆ ಕಣಮ್ಮ ಅದಕ್ಕೆ ಅವಳನ್ನ ಇರ್ಸ್ಕೊಳಕ್ಕಿಲ್ಲ ಕಣಮ್ಮ ನಾವು ಕಳಿಸ್ಬಿಡ್ತೀವಿ ಏನು ಮಾಡಕ್ಕೆ ಅವಳು ಏನು ಮಾಡಕ್ಕಮ್ಮ ಕಂಡೋರ್ ಮಗಿಗೆ ನಾವು ಆಸ್ತಿ ಬದುಕಾಟ ಮನೇನ ಕೊಟ್ಕೊಂಡು ಇಸ್ಕೊಳಕ್ಕಾಗ್ತದ ನನ್ನ ಮಗ ತಪ್ಪು ಮಾಡಿಲ್ಲ ಏನಿಲ್ಲ ಅವಳು ಕುಟ್ಟಿ ಯಾಕೆ ಕೇಳ್ತಿ ಅಂತ ಇಸ್ಕೋಬೇಕು ಅದಕ್ಕೆ ಅವ್ರು ಅವನವ್ರ ಅಪ್ಪನೂ ಬರೋ ಕೇಳಿನಿ ನಮ್ಮ ಮನೇನು ಹೋಗೋನೆ ಬರ್ತೀನಿ ಅಂತ ಬರ್ಲಿ ಇನ್ನು ರಂಪರ ಅವ್ನಿಗೆ ಮಾಡಿಬಿಡ್ದಮ್ಮ ಜನಗಳು ಆಡ್ಕೊತಾರೆ ಸರಿಯಾಗದೆ ಅಂತಲೇ ಅನ್ನೋದು ಆಗ್ನಾರ್ದವ್ರು ಇನ್ನೇನಂದರು ಇವರು ಸರಿಯಾಗದೆ ಅಂತಲೇ ಅನ್ನೋದು ಅದಕ್ಕೆಮ್ಮ ಅದನ್ನ ಭಾಳ ಗುಟ್ನ ಇಟ್ಕೊಂಡು ಇವತ್ತು ಬರಲಿ ಅವ್ರು ಅವನವ್ರ ಅಪ್ಪನೂ ಬರೋ ಕೇಳಿನಿ ಬಂದ ಮೇಲೆ ಸರಿಯಾಗಿ ಹೇಳ್ಬಿಟ್ಟು ಕಳಿಸ್ತೀನಿ ಕಣಮ್ಮ ನಾವು ಖರ್ಚು ಹಾಕೋ ಮದುವೆ ಮಾಡ್ಕೊಂಡ್ವಲ್ಲಮ್ಮ ಖರ್ಚು ಹಾಕೊಂಡು ವಾಲೆ ಜುಮ್ಕಿ ಎಲ್ಲ ಮಾಡಿಸ್ಕೊಂಡು ಅಯ್ಯೋ ಮದುವೆ ಖರ್ಚೆಲ್ಲ ಹಾಕೊಂಡು ಅವ್ರು ಮಾಡೋಕ್ಕೆ ದಿಕ್ಕಿಲ್ವಂತಲ್ಲ ಅಯ್ಯೋ ಬುಡತ್ತಾಗೆ ನಮ್ಮ ಮನೆ ಮಾಲೆಲ್ಲ ಬರೋದಳು ನಮ್ಮ ಮನೆಗೆಲ್ಲ ಮದುವೆಗೆ ಬರೋದು ಇನ್ನು ಯಾರು ಕೊಟ್ಬಿಡ್ತಿದ್ದೋ ನಮ್ಮ ಸೊಸೆ ನಮ್ಮ ಮಗನಿಗೆ ತಾನೇ ಯಾವತ್ತಿದ್ರು ಅಂತ ನಾವು ಅಷ್ಟು ಆಸೆ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ವಲ್ಲ ಅದನ್ನ ಉಳಿಸ್ಕೊಂಡ್ಲಮ್ಮ ಉಳಿಸ್ಕೊಂಡ್ಲ ಅದು ಕೇಳ್ತಿಲ್ಲ ಕೆಲ್ಸಕ್ಕೆ ಹೋಗಿ ಅಂತ ಜೀವ ತೆಗಿತಿಲ್ಲ ಕಣಮ್ಮ ಮನೇಲಿ ಇರೋಕೆ ಬಿಡ್ತಿತ್ತಿಲ್ಲ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಅಂತ ಅವನ್ನೂ ಇಸ್ಕೊಳಕ್ಕೆ ಬಿಡ್ತಿತ್ತಿಲ್ಲ ನಮ್ಮನ್ನು ಒಂದು ಇಸ್ಕೊಳಕ್ಕೆ ಬಿಡ್ತಿತ್ತಿಲ್ಲ ನಾವು ಅಯ್ಯೋ ಇಷ್ಟೊಂದು ಚೆನ್ನಾಗಿ ಸಂಪಾದನೆ ಮಾಡೋಕ್ಕೆ ಇಷ್ಟು ಆಸೆ ಮಾಡ್ತದಲ್ಲ ಹೆಣ್ಣು ಅಂತ ನಾವು ಅನ್ಕೊಳ್ಳೋದು ಆ ಮಾಟ್ಗಾತಿ ಆ ಮುಳ್ಳುಗಾತಿ ಈ ಮನೆ ಹಾಳು ಮಾಡೋ ಕೆಲಸ ಕಲ್ತ್ಕೊಂಡು ಇವಳು ಅವ್ನ ಜೊತೆ ಹಾಕೊಂಡಿರ್ಬೇಕಾರೆ ಅಂದ್ಬಿಟ್ಟು ನಮ್ಮನ್ನ ಕೆಲಸ ಕಳಿಸ್ತಿದ್ಲು ನೋಡಮ್ಮ ನೋಡು ಧರ್ಮಕ್ಕೆ ಎಲ್ಲಿ ಕಾಲ ಇದ್ದದು ಸರಿ ಇಲ್ಲ ಕಣವ ಸರಿಲ್ಲ ಮೊನ್ನೆ ದಿವಸ ನಾನು ನೋಡ್ಕೊಂಡೆ ತಾಯಿ ಸರಿ ಇಲ್ಲ ಕಣವ ಕಂಡೋರ್ ಮಗಿಗೆ ನೀವೇ ಆಸ್ತಿ ಬದುಕಾಟ ಕೊಟ್ಕೊಂಡಿರಿ ಕಟ್ಲಿಗೆ ಹೋಗೋ ಅವ್ರಿಗೆ ಕಿತ್ಕೊಳ್ಳಿ ತಾಲಿಯ ಕಿತ್ಕೊಂಡು ಓಡಿಸಿ ಅವಳಿಗಿರೋ ಯೋಗ್ಯತೆ ಇಲ್ಲ ಕತ್ತೆ ನಿಮ್ಮ ಜೊತೆ ಇರೋ ಯೋಗ್ಯತೆ ಇದ್ದಿದ್ರೆ ಅವಳು ಇರ್ತಿತ್ತಿಲ್ವ ತಾಯಿ ಅವಳಿಗಿರೋ ಯೋಗ್ಯತೆ ಇಲ್ದ ಹೊತ್ತಿಗೆ ಯಾಕಂದ್ರೆ ಹೋಗು ಸಣ್ಣಕ್ತಿ ಗುರ್ಸಟ್ಟಿನ ಮನೆಗೆ ಸೇರ್ಬಿಟ್ಲಮ್ಮ ಹೋಯ್ತೀನಿ ಲೇ ಬಾ ಬಂದವ್ರೆ ಬಂದ್ರೆ ಬಂದ್ರು ಕದ್ ಬಾ ಕರ್ಕ ಬಂದೆ ಯಾಕೆ ಏನು ಅಂತ ಕೇಳಿದ್ರೆ ಏನು ಏನಿಲ್ಲ ಕೇಳಿದ್ರು ಯಾಕಪ್ಪ ಏನಪ್ಪ ಅಂತ ಏನಿಲ್ಲ ಕದ್ ಬನ್ನಿ ನಮ್ಮ ಮನೆಯವ್ರು ಬರೀ ಕೇಳ್ತಾವಳೆ ಬನ್ನಿ ನೀವು ಅಲ್ಲೇ ಬಂದ್ಮೇಲೆ ಮಾತಾಡಿವ್ರಿ ಅಂತಂದೆ ನಡೀರಿ ಬತ್ತಿ ನಡೀರಿ ಅಲ್ಲ ಕರ್ಕಮ್ಮ ನೀನು ಇದ್ದಲ್ಲ ನೋಡ್ಕೋಬೇಕಲ್ವಮ್ಮ ಅಯ್ಯೋ ನನ್ಗೆ ಏನಪ್ಪ ಗೊತ್ತು ನನ್ಗೇನು ಗೊತ್ತು ಅವಳು ಈ ಮನ ಬುದ್ಧಿ ಕಲ್ತಾಳೆ ಅಂತ ನಾನು ಕಂಡಿದ್ದ ಮಗ ಇಸ್ಕಬೇಡಿ ಕಣ್ ಮಗ ಸರಿಲ್ಲ ಗುರ್ಸಟ್ಟಿ ಸರಿ ನಾನು ಭಾಳ ಮಾನಿಷ್ಟೇ ಅನ್ಕೊಂಡಿದ್ದೆ ಸರಿಲ್ಲ ಅವಳು ಮಾನ ಮರುವಾದಸ್ತ್ರಿಗೆ ಅಂತೇವಳಲ್ಲ ತೋ ಅವಳು ಬಾಯಲ್ಲಿ ಮುನ್ನಾಕ ಮೊದಲು ಓಡಿಸಿ ಮಾತಾಡ್ಬಿಟ್ಟು ಬಾಲೆ ಬಾಯಿನು ಕೂತವ್ರೆ ಸರಿ ಬತ್ತಿ ನಡೀರಿ ಅಮ್ಮ ಬಾ ನೀನುವೆ ಬಾ ಸಾಕ್ಷಿ ಹೇಳ್ವೆ ಬತ್ತಿ ನಡಿಯವ್ವ ಬತ್ತಿ ನಡಿ ಏನು ಹೇಳಕ್ಕೆ ಎದ್ರುಕ ಕಂಡಿರೋದು ಹೇಳಕ್ಕೆ ಯಾಕೆ ಎದ್ರುಕೆ ನನಗೆ ಹೇಳ್ತೀನಿ ನಡಿ ಗುರ್ಸಟ್ಟಿಗೆ ಸರಿಯಾಗಿ ಹೇಳ್ತೀನಿ ನಾನು ನಾನೇ ನೋಡಿದೆ ಅಂತ ಹೇಳ್ತೀನಿ ನಡಿಯವ್ವ ಅದಕ್ಕೆ ಯಾಕೆ ಪಾಪ ಇರೋದು ಹೇಳಕ್ಕೇನು ನಡಿ ಹೇಳ್ತೀನಿ ನೋಡಮ್ಮ ನಮ್ಮ ಮನೆ ಪರಿಸ್ಥಿತಿ ನೋಡು ಈ ಬಡ್ಡೇದ ಈ ನನ್ನ ಮಗ ಮಾಡಿರೋ ಕೆಲಸಗಳಿಗೆ ಇವತ್ತು ನಮಗೆ ಮಾನ ಅಮರ್ವಾದ ಏನೂ ಇಲ್ಲ ಕಣಮ್ಮ ಮೊದಲು ನೋಡ್ರ ಸೊಸಿಲುನ್ ಜೊತೆ ಹಾಕೊಂಡು ಅದೆಲ್ಲ ಹಂಗೆಲ್ಲ ಆಯಿತು ಹೆಂಗೋ ನ್ಯಾಯವಾಗಿದ್ದ ಕಣಮ್ಮ ಬಡ್ಡಿ ಇದೆ ಈಗ ಹೆಂಗೋ ಮಾಡ್ಕೊಬೋಯ್ತಿದ್ದ ಬದುಕು ಬಾಳೆನೂ ಮಾಡ್ಕೊಂಡು ಅದು ಚೆನ್ನಾಗಿ ಹೋಯ್ತಿದ್ದ ಈಗಲೇ ಅವಳೇ ಸರಿ ಇಲ್ವಲ್ಲ ಏನು ಮಾಡೋದಮ್ಮ ಏನು ಮಾಡೋದು ನನ್ನ ಮಗನ ಭಾಳ ಹಾಳಾಗಿದೆ ಅಂದ್ಬಿಟ್ಟು ಒಂದು ಹೊತ್ತಲ್ಲಿ ಮದುವೆ ಮಾಡ್ಕೊಂಡು ಯಾರು ಹೋಗಿ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಈಗ ನೋಡಿದ್ರೆ ಮನೇಲಿ ನಿಮ್ದಿಲ್ದಂಗೆ ಆಗೋಯ್ತಲ್ಲಮ್ಮ ಅಯ್ಯೋ ಹೋಗಪ್ಪ ಸರಿಲ್ಲ ಅವಳು ಸರಿಲ್ಲ ಅಂದಮೇಲೆ ಅವಳಿಗೆ ಇಸ್ಕೊಳಕ್ಕೆ ಹೋಗಬೇಡಿ ನೀವು ಕಂಡೋರ್ ಮಗಿಗೆ ನೀವು ಆಸ್ತಿ ಬದುಕಾಟ ಕೊಡೋಕೆ ನಾನೇ ಬಂದಿದ್ದದ ನಿಮಗೆ ಹ್ಞೂ ಆಸ್ತಿ ಬದುಕಾಟ ಕೊಡ್ತೀವಿ ಲೇ ಬಾ ಬಮ್ಮ ಕರ್ಗಮ್ಮ ಬಾ ನೀನುವೆ ನಡಿ ಅವ್ವ ನಡಿ ಬತ್ತೀನಿ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ